ಮೂಡಾ ಕೇಸ್ನಲ್ಲಿ ಲಾಕ್ ಸೈಲೆಂಟ್ ಮೋಡ್ನಿಂದ ಆಚೆ ಬಂದ ಸಿಎಂ. ನಿಗದಿತ ಕಾರ್ಯಕ್ರಮಗಳಿಗೆ ತಡವಾಗಿ ಹೋಗ್ತಾ ಇದ್ದಾರೆ ಸಿಎಂ. ಇವತ್ತು 10 ಗಂಟೆಗೆ ಹೋಟೆಲ್ ಉದ್ಘಾಟನೆಗೆ ಹೋಗಬೇಕಾಗಿತ್ತು ಸಿದ್ದರಾಮಯ್ಯನವರು. ಆದ್ರೆ 12 ಗಂಟೆ ಸುಮಾರಿಗೆ ಮನೆಯಿಂದ ಹೊರ ಬಂದಿದ್ದಾರೆ. ಸೈಲೆಂಟ್ ಮೋಡ್ನಲ್ಲಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ, ಬೇಸರದಲ್ಲಿ ಇದ್ದಾರೆ ಅನ್ನುವಂತ ವಿಚಾರ ಸುದ್ದಿ ಆಗ್ತಾ ಇದ್ದ ಹಾಗೇನೆ ಸ್ವಲ್ಪ ತಡವಾಗಿ 10 ಗಂಟೆಗೆ ಹೋಗಬೇಕಾಗಿದ್ದಂತ ಕಾರ್ಯಕ್ರಮಕ್ಕೆ 12 ಗಂಟೆಗೆ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಿಗದಿತ ಆಗಿತ್ತು ನಿನ್ನೆನೆ ಅನೇಕ ಕಾರ್ಯಕ್ರಮಗಳು ಇವತ್ತಿನದ್ದು. ಆದ್ರೆ ಆ ಕಾರ್ಯಕ್ರಮಗಳಿಗೆ ಹೋಗ್ತಾರೋ ಹೋಗಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತು. ಆದ್ರೆ ಸ್ವಲ್ಪ ತಡವಾಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಕಾನೂನು ತಜ್ಞರ ಜೊತೆ ಇವತ್ತು ಕೂಡ ಸಭೆಯನ್ನ ನಡೆಸಿದ್ರು ಸಿಎಂ. ಕಾನೂನು ಸಲಹೆಗಾರ ಪೊನ್ನಣ್ಣ, ಸಚಿವ ಬೈರತಿ ಸುರೇಶ್ ಜೊತೆಗೆ ಸಭೆಯನ್ನ ನಡೆಸಿದ್ರು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ನಾಯಕರು. ನಿನ್ನೆ ಕೆಡಿಪಿ ಸಭೆಯಲ್ಲೂ ಕೂಡ ಫುಲ್ ಡೇ ಸೈಲೆಂಟ್ ಆಗಿ ಇದ್ರು ಸಿಎಂ. ಸೊ ಈ ಕಾನೂನು ಸಲಹೆ ಸಭೆ ಇದೆಲ್ಲ ಆದ ನಂತರ ಸಿದ್ದರಾಮಯ್ಯನವರು ಫೈನಲಿ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಸಿದ್ದರಾಮಯ್ಯನವರು ಇವತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಭಾಗ್ಯ ಆಗ್ತಾರಾ, ಆಗಲ್ವಾ, ಮನೆಯಲ್ಲೇ ಇರ್ತಾರಾ, ಮುಂದಿನ ನಡೆ ಬಗ್ಗೆ ಯೋಚಿಸ್ತಾ ಇದ್ದಾರಾ, ಅವರೆಲ್ಲ ಒಂದು ಕಡೆಯಲ್ಲಿ ಬೇಸರಕ್ಕೊಳಗಾಗಿದ್ದಾರೆ, ಬೇಜಾರಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಈ ಎಲ್ಲ ಸುದ್ದಿಗಳ ನಡುವೆ ಫೈನಲಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇಲ್ಲ, ನನ್ನ ಹತ್ರ ಏನು ಹೇಳಾಗಿಲ್ಲ. ನಿಮ್ಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಹೊರಣ ಹೋಯ್ತಾ ಇದ್ದ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ, ಭೇಟಿ ಆದ ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ. ಎವ್ರಿಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಲ್ಲಿ ಇತ್ತಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತ ರೀತಿ ನಡ್ಕೊಳ್ತಾರೆ ಹಿಂದೆ ಹೇಳಿದ್ರಿ. ರಾಷ್ಟ್ರಪತಿಗಳು ರಾಜ್ಯಪಾಲರು ನಡ್ಕೊಳ್ತಾರೆ ಹಿಂದೆ ಹೇಳಿದ್ರು. ಈಗ ಉಲ್ಟಾ ಹೇಳ್ತಾ ಇದ್ದಾರೆ. ಇದು ಡಬಲ್ ಸ್ಟ್ಯಾಂಡ್. ಡಬಲ್ ಸ್ಟ್ಯಾಂಡ್. ರಾಜ್ಯಪಾಲರು ರಾಷ್ಟ್ರಪತಿ ರೀತಿಯಲ್ಲಿ ನಡ್ಕೊಳ್ತಾರೆ, ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗೋದು. ಅದನ್ನೇ ಹೇಳೋದು. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರ ಹೇಳಕ್ಕೆ ಇಲ್ಲ, ನನ್ನ ಹತ್ರ ಏನು ಹೇಳಾಗಿಲ್ಲ. ನಿಮ್ಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಹೊರಣ ಹೋಯ್ತಾ ಇದ್ದ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ, ಭೇಟಿ ಆದ ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ. ಭೇಟಿ ಮಾಡಿದ್ದು ನಾನು ಪೊನ್ನಣ್ಣ ಕೂರ್ಗೂ ಹೋಗ್ತಾ ಇದ್ದೀವಿ. ಹೋಗೋವಾಗ ಸಾಹೇಬ್ ಇಲ್ಲಿ ಅವರ ಸುಮ್ಮನೆ ಕ್ಯಾಶುವಲ್ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಚಾರ ಕೂರ್ಗ್ ಹೋಗ್ತಾ ಇದ್ವಿ. ಸೋಮವಾರ ಎಲೆಕ್ಷನ್ಸ್ ಇತ್ತು ಕೂರ್ಗಲ್ಲಿ, ಅದಕ್ಕೆ ಪೊನ್ನಣ್ಣ ಹಂಗೆ ನಾನು ಹೋಗಿ ಬರೋಣ. ಏನಾಯ್ತು? ಯಾರು MLA ರೀ ಪೊನ್ನಣ್ಣ? ಅಲ್ಲಿ ನಾನಾ ತಲೆನೋವಲ್ಲ, ಅದಕ್ಕೆ ಆರಾಮ ಒಂದಿನ ಇದ್ಬಿಟ್ಟು ಬರೋಣ ಅಂತ. ರಾಜ್ಯಪಾಲರು ರಾಷ್ಟ್ರಪತಿ ರೀತಿಯಲ್ಲಿ ನಡ್ಕೊಳ್ತಾರೆ, ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ಶ್ರೀ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮನೆಯಿಂದ ಹೊರಗೆ ಬಂದು ನಂತರ ಮಾತನಾಡಿದ್ದನ್ನು ನೀವು ನೋಡಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಸಿದ್ದರಾಮಯ್ಯನವರು ಬಹಳ ಕಾಮ್ ಆ್ಯಂಡ್ ಕೂಲ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಮುಖದಲ್ಲಿ ಸ್ವಲ್ಪ ಮಟ್ಟಿಗೊಂದು ನಗು ಕೂಡ ಇತ್ತು. ನಿನ್ನೆ ಮಾತ್ರ ಸಾಕಷ್ಟು ಅವರ ಮುಖದ ಬದಲಾವಣೆ ಕೂಡ ಆಗಿತ್ತು. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಭಾಗಿಯಾದಾಗಲೂ ತುಂಬಾ ಸೈಲೆಂಟ್ ಮೋಡ್ನಲ್ಲಿ ಇದ್ದರು. ಅದಕ್ಕಿಂತ ಹಿಂದಿನ ದಿನ ಅಂತೂ ಕಂಪ್ಲೀಟಾಗಿ ಮಾಧ್ಯಮದವರನ್ನು ನೋಡ್ತಾ ಇದ್ದ ಹಾಗೆಯೇ ಮೈಕ್ನ ತಳ್ಳೇ ಬಿಟ್ಟಿದ್ರು. ಇವತ್ತು ಸ್ವಲ್ಪ ಓಕೆ ಪರವಾಗಿಲ್ಲ,
ರಿಯಾಕ್ಷನ್ಸನ್ನು ಕೊಡ್ತಾ ಇದ್ದಾರೆ, ನಾರ್ಮಲ್ ಆಗಿ ಮಾತನಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ನ ನಾಯಕರುಗಳಿಗೂ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ, ಏನಾಗಿಲ್ಲ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಬಹಳ ಕೂಲ್ ಆಗಿದ್ದೀನಿ ಅಂತ. ಮತ್ತು ಪೊನ್ನಣ್ಣ ಯಾಕೆ ಭೇಟಿ ಕೊಟ್ಟರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರ್ಮಲ್ ಆಗಿ ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಲೀಗಲ್ ಅಡ್ವೈಸರ್ ಅವ್ರು ನಂದು, ಹಾಗಾಗಿ ಲೀಗಲ್ ಆಗಿ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ ಇನ್ನೊಂದು ಕಡೆಯಲ್ಲಿ ಭೈರತಿಯವರು ಇಲ್ಲ, ಸುಮ್ಮನೆ ನಾರ್ಮಲ್ ಆಗಿ ನಾವು ಕೊಡಗಿಗೆ ಹೋಗ್ತಾ ಇದ್ವಿ, ಎಲೆಕ್ಷನ್ ಇತ್ತಲ್ಲ, ಹಾಗಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತ ಹೇಳಿದ್ದಾರೆ.